ಮೆಕೊಡಾಮಿಯ ಪಕ್ಕದಲ್ಲಿ ಒಂದ್ ಸಾಲಲ್ಲಿ ನಾವು ಇಲ್ಲಿ 2 ತೆಂಗಿನ ಗಿಡದ ಮಧ್ಯದಲ್ಲಿ ನಮಗೆ ಇಲ್ಲಿ 15 ಅಡಿ ಇಲ್ಲಿ ಜಾಗ ಉಳಿಯೋದ್ರಿಂದ ಈ ಜಾಗದಲ್ಲಿ ನಾವು ಒಂದು 7.5 ಅಡಿಗೆ ಒಂದು ಚೆರಿ, ಒಂದು ಲೆಮನ್, ಒಂದು ಚೆರಿ, ಲೆಮನ್, ಸೀಬೆ ಗಿಡ ಈ ರೀತಿ ಲೈನ್ ಅನ್ನ ಇಲ್ಲಿ ಹಾಕೊಂಡಿದ್ದೀವಿ ನೋಡಿ. ಅದು ಸ್ಟ್ರೈಟ್ ಆಗಿ ಅದು ಕಾಣ್ತಾ ಇದೆ. ಇದ್ರ ಮಧ್ಯದಲ್ಲಿ ಆಯ್ತು. ಆಗ ಬೇರೆ ಬೇರೆ ಜಾತಿಯ ಗಿಡಗಳು ಹತ್ತಿರದಲ್ಲಿ ಇರ್ಬೋದು, ಆದ್ರೆ ಒಂದೇ ಜಾತಿಯ ಗಿಡಗಳು ಒಟ್ಟಿಗೆ ಇರಬಾರ್ದು. ಅದು ಚೆನ್ನಾಗಿ ನೆನ್ಪಿಟ್ಕೊಳ್ಳಿ, ಅದನ್ನ ಬಹಳ ಚೆನ್ನಾಗಿ ನೀವು ಅನುಸರಿಸಬೇಕು. ಅದೇ ರೀತಿ ಮೆಕೊಡಾಮಿಯಾ ಮತ್ತೆ ಈ ತೆಂಗಿನ ಗಿಡ ಮಧ್ಯದಲ್ಲಿ 15 ಅಡಿ ಜಾಗ ಇರೋದ್ರಿಂದ ಇಲ್ಲಿ 7.5 ಅಡಿಗೆ ಇಲ್ಲೂ ಲೆಮನ್, ಚೆರಿ, ಆಲ್ ಸ್ಪೈಸ್, ಆಮೇಲೆ ಬೇರೆ ಬೇರೆ ಗಿಡಗಳನ್ನ ನಾವು ಇಲ್ಲಿ ಹಾಕೊಂಡಿದೀವಿ. ಇದು ಒಂದು ಬ್ಲಾಕ್ ನಿಮ್ಗೆ ಆಯ್ತು. ಇದಾದ್ಮೇಲೆ ನೆಕ್ಸ್ಟ್ ನಮಗೆ 30 ಅಡಿ ಆದ್ಮೇಲೆ ಪುನಃ ನಾವು 15 ಅಡಿಗೆ ಜಿಗ್ಜಾಗ್ ನೋಡಿ. ಇಲ್ಲಿ ಪುನಃ 15 ಅಡಿಗೆ ಜಿಗ್ಜಾಗ್ ಹಾಕಿದೀವಿ. ಈ ತೆಂಗಿನ ಗಿಡ ಹೀಗೆ. ಇದು ನಮ್ಮ ಪ್ರಫುಲ್ ಚಂದ್ರ ಅವರು, ಕರ್ನಾಟಕದ ಮೊದಲ ನೈಸರ್ಗಿಕ ಕೃಷಿಕರು ಅವರು. ಅವ್ರು ಓದಿರೋದು ಬಹಳ ಕಡಿಮೆ, ಆದ್ರೆ ಸುಮಾರು ಒಂದು 10-12 ಡಾಕ್ಟರೇಟ್ ಅನ್ನ ತಗೊಂಡಿದ್ದಾರೆ. ಅವ್ರನ್ನ ನಾವು ಯಾವಾಗ್ಲೂ ಸ್ಮರಿಸ್ಬೇಕು. ಅವ್ರನ್ನ, ನಮ್ಮ ನಾರಾಯಣ ರೆಡ್ಡಿ ಅವ್ರನ್ನ, ನಮ್ಮ ಸುಭಾಷ್ ಪಾಳೇಕರ್ ಅವ್ರನ್ನ, ತುಂಬಾ ಜನ ನಾವು ನೈಸರ್ಗಿಕ ಕೃಷಿಕರನ್ನ ನೆನ್ಸ್ಕೋಬೇಕು. ಈಗಿನ ತಲೆಮಾರಲ್ಲಂತೂ ಬಿಡಿ ಸಾವಿರಾರು ಜನ ಇದ್ದಾರೆ. ಅವರೆಲ್ಲರೂ ನಾವು ನೆನ್ಸ್ಕೊಳ್ಬೇಕು. ಯಾಕೆಂತ ಹೇಳಿದ್ರೆ ಯಾರೋ ಒಬ್ಬ, ನೀವೊಂದು ಹೊಸದಾಗಿ ಕೃಷಿ ಕಲಿಬೇಕಂದ್ರೆ ನಿಮ್ಗೊಂದು ಸಣ್ಣ ಒಂದು ಅನುಭವದ ಒಂದು ಮಾತನ್ನ ಹೇಳ್ತೀನಿ. ನನ್ನ ಒಂದು ಸಣ್ಣ ಅನುಭವ ನಿಮ್ಗೆ ಹೇಳ್ತೀನಿ. ಯಾರೋ ಒಬ್ರು ಒಂದು 5 ವರ್ಷದಿಂದ ನೈಸರ್ಗಿಕ ಕೃಷಿ ಮಾಡ್ತಾ ಇದ್ದಾರೆ ಅಂದ್ರೆ ನಾವು ಅವ್ರ ಹತ್ರ ಹೋಗಿ ಒಂದು 5 ನಿಮಿಷ ಕೂತ್ಕೊಂಡು ಮಾತಾಡಿದ್ರೆ ನಮ್ ಟೈಮ್ ವೇಸ್ಟ್ ಆಗೋದಿಲ್ಲ. ಯಾಕಂದ್ರೆ ಅವರ 5 ವರ್ಷದ ಅನುಭವ ನಮಗ್ ಸಿಗುತ್ತೆ. ಅವ್ರ 5 ವರ್ಷದ ಅನುಭವದಲ್ಲಿ ನಿಮಗೆ ಅನೇಕ ವಿಚಾರಗಳು ಸಿಗ್ತವೆ. ಹಾಗೆ ಇನ್ನೊಬ್ರು ಯಾರೋ ಒಂದು 10 ವರ್ಷದಿಂದ ಮಾಡ್ತಾ ಇದ್ದಾರೆ ಅಂದ್ರೆ ಅವ್ರ ಹತ್ರ ಹೋಗಿ ನಾವು ಏನೋ ಒಂದು 10 ನಿಮಿಷ ಟೈಮ್ ಕಳೆದಾಗ ಅವ್ರ ಹತ್ರ ನಮ್ಗೆ ಎಷ್ಟೋ ಅನುಭವಗಳು ಸಿಗ್ತವೆ. ಇನ್ನು ಕೆಲವರು ಯಾರೋ ಒಂದು 40 ವರ್ಷದಿಂದ ಮಾಡಿರ್ತಾರೆ, ಅವ್ರ ಹತ್ರ ಹೋಗಿ ಕೂತ್ಕೊಂಡಾಗ ಅವ್ರ ಹತ್ರ ನಮಗೂ ಒಳ್ಳೆ ಅನುಭವ ಸಿಗ್ತದೆ. ನಾವೆಲ್ಲ ಪ್ರಯೋಗ ಮಾಡಿ ಕೈ ಸುಟ್ಕೊಳ್ಳೋದಕ್ಕಿಂತ ಅವರಲ್ಲಿ ಒಂದು 40-50 ವರ್ಷದಿಂದ ಯಾರು ಮಾಡ್ತಾ ಇದ್ದಾರೆ, ಒಂದು 10 ವರ್ಷದಿಂದ ಯಾರು ಮಾಡ್ತಾ ಇದ್ದಾರೆ, ಅಟ್ಲೀಸ್ಟ್ ಒಬ್ಬ 3 ವರ್ಷದಿಂದ ಮಾಡ್ತಾ ಇದ್ರೆ ಅವನಲ್ಲೂ ಏನೋ ಒಂದು ವಿಶೇಷ ಇರ್ತದೆ. ಒಬ್ಬ 1 ವರ್ಷದಿಂದ ಮಾಡ್ತಾ ಇರಲಿ, ಅವನಲ್ಲೂ ಒಂದು ಅಪಾರವಾದ ಜ್ಞಾನ ಇರ್ತದೆ. ಅವನಲ್ಲೂ ನಿಮ್ಗೆ ಏನೋ ತಿಳ್ಕೊಳ್ಳುವಂತ ವಿಚಾರ ಇರ್ತದೆ. ನೀವು ಅವನ ಹತ್ರ ಹೋಗಿ ಕೂತ್ಕೊಂಡು ಕಲಿಯುವಾಗ ಬಹಳ ವಿನಯ ವಿಮ್ರತೆಯಿಂದ ಇರ್ಬೇಕು. ನಾಟಕೀಯವಾಗಿರ್ಬಾರ್ದು. ಅದು ಕೆಲವರೆಲ್ಲ ಬಹಳ ನಾಟಕೀಯವಾಗಿ ಓದ್ತಾರೆ, ಅದು ಗೊತ್ತಾಗ್ಬಿಡ್ತದೆ ಕೆಲವರಿಗೆ, ಇದು ನಾಟಕನಾ ಇದು ಏನು ಅಂತ. ಕಲಿಬೇಕಾದ್ರೆ ಬಹಳ ವಿನಯದಿಂದ ಇದ್ದಾಗ ನಿಮ್ಗೆ ಎಲ್ಲಾ ವಿದ್ಯೆಯು ಅಲ್ಲಿ ನಿಮ್ಗೆ ಪ್ರದರ್ಶನ ಆಗ್ತದೆ, ಸಿಗ್ತದೆ. ಮತ್ತೆ ಅಲ್ಲಿ ಕೆಲವು ಲೋಪದೋಷಗಳು ಸಿಗ್ತವೆ. ಆ ಲೋಪದೋಷಗಳನ್ನ ನೀವು ಸಕಾರಾತ್ಮಕವಾಗಿ ತಕೊಂಡು ಅದನ್ನ ನಿಮ್ಮಲ್ಲಿ ಬದಲಾವಣೆ ಮಾಡ್ಕೊಳ್ಬೇಕು. ಈಗ ಹೊಸದಾಗಿ ಕಲಿಯೋರಿಗೆ, ತುಂಬಾ ಇಂಟ್ರೆಸ್ಟ್ ಇರೋರಿಗೆ ಒಂದು ತೋಟಕ್ಕೆ ಹೋದಾಗ ಅಲ್ಲಿ ಲೋಪದೋಷಗಳು ತುಂಬಾ ಕಾಣ್ತವೆ. ಅದನ್ನ ನಾವ್ ಏನ್ ಮಾಡ್ಬೇಕು, ನಮ್ಮಲ್ಲಿ ಅದನ್ನ ಬಿಟ್ಬಿಟ್ಟು ಬೇರೆ ತರದಲ್ಲಿ ನಾವು ಅಳವಡಿಸ್ಕೊಳ್ಬೇಕು. ಇದು ನಿಮ್ಗೆಲ್ಲ ಹೇಳೋದು. ನೀವೆಲ್ಲರೂ ಹೋಗಿ ಯಾರೇ ಮಾಡ್ತಾ ಇರ್ಲಿ, ಅವ್ರು ಯಾವುದೇ ಮೆಥಡ್ ಹೇಳ್ಕೊಳ್ಳಿ. ಒಬ್ರು ನಾರಾಯಣ ರೆಡ್ಡಿ ಅಭಿಮಾನಿಗಳಿರ್ತಾರೆ, ನಾನು ನಾರಾಯಣ ರೆಡ್ಡಿ ಮೆಥಡ್ ಅಂತ ಹೇಳ್ತಾರೆ. ಒಬ್ಬ ಸುಭಾಷ್ ಪಾಳೇಕರ್ ಮೆಥಡ್ ಅಂತ ಹೇಳ್ತಾರೆ. ಒಬ್ರು ಬನ್ನೂರು ಕೃಷ್ಣಪ್ಪನ್ ಮೆಥಡ್ ಅಂತ ಹೇಳ್ತಾರೆ. ಇನ್ನೊಬ್ರು ಯಗ್ವಾಡಿಪುರ ಶಿವಕುಮಾರ್ ಮೆಥಡ್ ಹೇಳ್ತಾರೆ. ಒಬ್ರು ಪ್ರಶಾಂತ್ ಜಯರಾಮ್ ಮೆಥಡ್ ಅಂತ ಹೇಳ್ತಾರೆ. ಹಾಗೆ ನಮ್ಮ ಕರ್ನಾಟಕದಲ್ಲಿ ಅನೇಕ ನೈಸರ್ಗಿಕ ಕೃಷಿಕರಿದ್ದಾರೆ. ಅವ್ರದೆಲ್ಲ ನೇಮ್ಗಳು ನನಗೆ ನೆನಪು ಇಲ್ಲ, ಸ್ವಲ್ಪ ಕಷ್ಟ. ಆಮೇಲೆ ಕೆಲವರು ಶರ್ಮಾ ಅಂತ ಯಾರ್ಯಾರೋ ಇದ್ದಾರೆ, ತುಂಬಾ ಜನ ಇದ್ದಾರೆ, ಅವರೆಲ್ಲ ಮಾಡ್ತಾರೆ. ಆಮೇಲೆ ನಮ್ಮ ಮಂಜುನಾಥ್ ಭಟ್ರು ಇದ್ದಾರೆ, ಅವ್ರದ್ದು ಒಂದು ಮೆಥಡ್ ಇದೆ. ಇದೆಲ್ಲ ನೀವು ಹೋಗಿ ಅದೇ ನಿಮ್ಗೆ ಏನ್ ಬೇಕು ಅದನ್ನ ಅಳವಡಿಸ್ಕೊಳ್ಳಿ, ಅದು ನಿಮ್ಗೆ ತುಂಬಾ ಒಳ್ಳೇದು. ಬಟ್ ಅದು ಸರಿ ಇದು ತಪ್ಪು ಅಂತ ನಮ್ಗೆ ವಾದ ಬೇಡ. ಎಲ್ಲರೂ ಒಟ್ನಲ್ಲಿ ನೀವು ಏನೇ ಮಾಡಿ, ಯಾರ ಮೆಥಡ್ ಆದ್ರೂ ಮಾಡಿ, ನನ್ನ ಒಂದು ಪಾಲಿಸಿ ಏನಪ್ಪಾ ಅಂದ್ರೆ, ನಿಮ್ ಜಮೀನಿಗೆ ಬೆಂಕಿ ಹಾಕ್ಬಾರ್ದು, ಕೀಟನಾಶಕ ಬಳಸಬಾರ್ದು, ಕಳೆನಾಶಕ ಬಳಸಬಾರ್ದು, ರಸಗೊಬ್ಬರ ಬಳಸಬಾರ್ದು, ಹೊರಗಡೆಯಿಂದ ಏನನ್ನು ತರಬಾರ್ದು. ಈ 5 ನಿಯಮ ಅನುಸರಿಸ್ಕೊಂಡು ನೀವು ಏನು ಬೇಕಾದ್ರೂ ಮಾಡಿ. ಮತ್ತೊಂದ್ಸರಿ ನೆನ್ಪಿಟ್ಕೊಳ್ಳಿ, ನಿಮ್ ಜಮೀನಿಗೆ ಬೆಂಕಿ ಹಾಕ್ಬಾರ್ದು, ಕೀಟನಾಶಕ ಬಳಸಬಾರ್ದು, ಕಳೆನಾಶಕ ಬಳಸಬಾರ್ದು, ರಸಗೊಬ್ಬರಗಳನ್ನು ಬಳಸಬಾರ್ದು, ಮತ್ತೆ ಹೊರಗಡೆಯಿಂದ ಏನು ಅದಂತೆ ಇದಂತೆ ಕೇಂದ್ರ ಸರ್ಕಾರ ರೆಕಮೆಂಡ್ ಮಾಡಿದಂತೆ, ಇದು ಆರ್ಗಾನಿಕ್ ಅಂತೆ, ಇದಾದಂತೆ ಇದಂತೆ ಅಂತ ಗೊಬ್ಬರ ಅಂತೆ ಯಾವ್ದು ಹೋಗ್ಬೇಡಿ, ಎಲ್ಲಾ ನಕಲಿ. ಅದನ್ನು ಇನ್ನೊಂದು 10 ವರ್ಷ ಕಳೆದ ಮೇಲೆ ಅವ್ರು ಹೇಳ್ತಾರೆ ಇದು ಸರಿ ಇಲ್ಲ ಅಂತ ಹೇಳ್ತಾರೆ. ಹೇಗೆ ನಮ್ಮಲ್ಲಿ ಹಸಿರು ಕ್ರಾಂತಿ ಬಂದಾಗ ದೊಡ್ಡದಾಗಿ ಎಲ್ಲ ಪ್ರಚಾರ ಮಾಡಿದ್ರಲ್ವಾ, ಅದೇ ರೀತಿ ಇದು ಕೂಡ. ಅದರಿಂದ ಯಾರೂ ಕೂಡ ಯಾವುದೇ ಹೊರಗಡೆಯಿಂದ ವಸ್ತುವನ್ನು ತಂದು ಹಾಕ್ಬೇಡಿ. ಗೋಕುಪಾಮೃತ, ಜೀವಾಮೃತ, ಮಲ್ಚಿಂಗು, ಆಮೇಲೆ ನಿಮಗೆ ಬೇಕಾದಂತ ಬೇರೆ 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 ರೀತಿಯ ಅನೇಕ ವಿಧಾನಗಳಿವೆ. ನಿಮ್ಮ ಮನೆಯಲ್ಲಿ ಏನಾದ್ರು ಒಂದು ವಸ್ತು ಕೊಳ್ತೋಗಿದ್ರೆ ಅದನ್ನ ತರೋದು, ಕೊಳೆ ಹಾಕೋದು, ಅದನ್ನ ಹಾಕ್ತೇವೆ. ಹಾಗೆ ಈ ಲೈನ್ ಅಲ್ಲಿ ನೋಡಿ, ನಮ್ಗೆ 15x15 ಅಲ್ಲಿ ಇಲ್ಲಿ ಜಿಗ್ಜಾಗ್ ಅಲ್ಲಿ ಇಲ್ಲಿ 7.5 ಅಡಿಗೆ ನಾವು ಮೆಕೊಡಾಮಿಯನ್ನು ಹಾಕೊಂಡಿದೀವಿ. ಇಲ್ಲಿ 2 ತೆಂಗಿನ ಗಿಡದ ಮಧ್ಯದಲ್ಲಿ 7.5 ಅಡಿಗೆ ಮೆಕೊಡಾಮಿ ಹಾಕಿದೀವಿ. ಇದು ನಮ್ಗೆ ಇಲ್ಲಿ ಜಿಗ್ಜಾಗ್ ಬಂದಿರೋದ್ರಿಂದ ಒಂದು 8-9 ಅಡಿ ಇರ್ತದೆ. ತೆಂಗಿನ ಗಿಡ ಮೇಲೆ ಹೋಗ್ಬಿಡುತ್ತೆ, ನಿಮ್ಗೇನ್ ಚಿಂತೆ ಮಾಡಬೇಡಿ. ತೆಂಗಿನ ಗಿಡ ಮೇಲೆ ಹೋಗ್ಬಿಡುತ್ತೆ, ಮೆಕೊಡಾಮಿ ಕೆಳಗಡೆ ಇರ್ತದೆ. ಅಂದ್ರೆ ಈ ಮೆಕೊಡಾಮಿಯಿಂದ ಈ ಮೆಕೊಡಾಮಿಗೆ ನಮ್ಗೆ ಪೂರ್ವ ಪಶ್ಚಿಮದ ಮೆಕೊಡಾಮಿದಿಂದ ಮೆಕೊಡಾಮಿಗೆ 18 ಅಡಿ, ಈ ಉತ್ತರ ದಕ್ಷಿಣದಿಂದ ಮೆಕೊಡಾಮಿಗೆ ನಮ್ಗೆ ಈ 15 + 7 22.5 ಅಡಿ ಬರ್ತದೆ. ಇದು ನೋಡಿ, ಇದು 22.5 ಬರ್ತದೆ. ಸಾಲಿಂದ ಸಾಲಿಗೆ 22 ಅಡಿ ಬರ್ತದೆ ಮೆಕೊಡಾಮಿಯ.
ಗಿಡದಿಂದ ಗಿಡಕ್ಕೆ 18 ಅಡಿ ಬರ್ತದೆ. ಅಥವಾ ನೀವು ಬರೀ ಮೆಕಡೋಮಿಯಾನೇ ಮಾಡ್ತೀನಿ ಅಂತ ಹೇಳಿದ್ರೆ 15 ಅಡಿ 20 ಅಡಿಗೆ ಮಾಡ್ಬೋದು, 20 ಅಡಿ 20 ಅಡಿಗೂ ಮಾಡ್ಬೋದು, 15 ಅಡಿ 15 ಅಡಿಗೂ ಮಾಡ್ಬೋದು, 30 ಅಡಿ 30 ಅಡಿಗೂ ಮಾಡ್ಬೋದು. ಹೀಗೇ ಮಾಡ್ಬೇಕು ಅಂತ ಏನಿಲ್ಲ. ಆದರೆ ಅದರ ಪಕ್ಕದಲ್ಲಿ ಯಾವ ಗಿಡ ಇದೆ ಅಂತ ನೋಡ್ಕೊಂಡು ನೀವು ಪ್ಲಾನ್ ಮಾಡ್ಕೊಳ್ಳೋದು ತುಂಬಾ ಒಳ್ಳೇದು. ತಿಳ್ಕೊಳ್ಳಿ, ನಿಮ್ಮ ಜಮೀನಲ್ಲಿ ನೀವು ಪಕ್ಕದಲ್ಲಿ ಯಾವ ಗಿಡ ಹಾಕಿದೀವಿ ಅದನ್ನ ನೋಡ್ಕೊಂಡು ಮಾಡ್ಕೊಳ್ಳೋದು ತುಂಬಾ ಉತ್ತಮ. ಇಲ್ಲಿ ನಾವು ಮಾಡಿರೋದೇನಪ್ಪಾ ಅಂದ್ರೆ 2 ತೆಂಗಿನ ಗಿಡದ ಮಧ್ಯದಲ್ಲಿ ಒಂದು, ಆ 2 ತೆಂಗಿನ ಗಿಡದ ಮಧ್ಯದಲ್ಲಿ ಒಂದು, ಇಲ್ಲಿ ಸಾಲಿಂದ ಸಾಲಿಗೆ 18 ಅಡಿ. ಯಾಕೆ 18 ಅಡಿನ ಆಯ್ಕೆ ಮಾಡಿದೀವಿ ಅಂತ ಹೇಳಿದ್ರೆ, ನಮ್ದು ಅಗಸೆ ಒಂದು 6 ಅಡಿ, ನುಗ್ಗೆ ಗ್ಲಿರಿಸಿಡಿಯಾ, ಅಗಸೆ ಗ್ಲಿರಿಸಿಡಿಯಾ ನುಗ್ಗೆ, ಈಗ ಇದು 18 6 ಅಡಿಗೆ ಬರೋದ್ರಿಂದ ಇಲ್ಲಿ 18 ಅಡಿಗೆ ಮಾಡಿದೀವಿ. ನೀವು 21 ಅಡಿಗೂ ಮಾಡ್ಬೋದು, 15 ಅಡಿಗೂ ಮಾಡ್ಬೋದು. ಆದರೆ ಅದರ ಪಕ್ಕದಲ್ಲಿ ತೆಂಗು ಹಾಕಿದಿರೋ ಅಥವಾ ಮಾವು ಹಾಕಿದಿರೋ ಸೀಬೆ ಹಾಕಿದಿರೋ ಅದ್ರ ಮೇಲೆ ಡಿಪೆಂಡ್ ಮಾಡಿ ನಾವು ಹಾಕ್ಬೋದು. ಆದರೆ ಕನಿಷ್ಠ ನೀವು ಏನೇ ಮೆಥಡ್ ಅಲ್ಲಿ ಮಾಡಿ ಸಾಲಿಂದ ಸಾಲಿಗೆ 18, ಗಿಡದಿಂದ ಗಿಡಕ್ಕೆ 18 ಇದ್ರೆ ಭಾರಿ ಉತ್ತಮ. ಹಾಗೆ ಈ ಸಾಲ ಆದ್ಮೇಲೆ ಇಲ್ಲಿ 15 ಆದ್ಮೇಲೆ ಪುನಃ ನಾವೇನ್ ಮಾಡಿದ್ವಿ, ಇಲ್ಲಿ 30 ಫೀಟ್ಗೆ ತೆಂಗಿನ ಗಿಡವನ್ನು ಹಾಕೊಂಡಿದ್ವಿ. ಈ ತೆಂಗಿನ ಗಿಡದಲ್ಲಿ 30 ಫೀಟ್ ಮಧ್ಯದಲ್ಲಿ 15 ಅಡಿಗೆ ನಮ್ಗೆ ಇಲ್ಲಿ ಸೀಬೆ ಬರ್ತದೆ, ಆಮೇಲೆ ಬೇರೆ ಬೇರೆ ಗಿಡಗಳೆಲ್ಲ ಬರ್ತವೆ. ಈಗೆಲ್ಲ ಈ ರೀತಿ ಮಾಡ್ಕೊಂಡು ಇಟ್ಟಿದ್ದೇವೆ. ಮತ್ತೆ ಪ್ರತಿ ಗಿಡಕ್ಕೂ ನಾವು ಇಲ್ಲಿ ಕೋಲನ್ನ ಕಟ್ಟಿದ್ದೇವೆ. ಇಲ್ಲಿ ಮೆಕೋಡಾಮಿಯಾ ಇದು ಚಿಕ್ಕ ಗಿಡ, ಅದಕ್ಕೆ ಏನ್ ಮಾಡಿದ್ವಿ ನಾವು ಚಿಕ್ಕ ಕೋಲನ್ನ ಕಟ್ಟಿದೀವಿ. ಇದು ಗಾಳಿಗೆ ಶೇಕ್ ಆಗ್ಬಾರ್ದು, ಅದು ಸ್ವಲ್ಪ ಶೇಕ್ ಆಗ್ತಾ ಇದೆ. ಅದ್ರ ಪಕ್ಕದಲ್ಲಿ ಆ ಕಡೆ ಆಲ್ ಸ್ಪೈಸ್ ಹಾಕಿದೀವಿ, ಈ ಕಡೆ ಸೈಡ್ ನಲ್ಲಿ ಚೆರಿ ಹಾಕಿದೀವಿ. ವಿರುದ್ಧವಾಗಿ ಹಾಕ್ಬೇಕು, ಅಲ್ಲಿ ಆಲ್ ಸ್ಪೈಸ್ ಹಾಕಿದ್ರೆ ಇಲ್ಲಿ ಚೆರಿ, ಇಲ್ಲ ನೀವು ಮುಂದೊಂದು ಸಾಲಲ್ಲಿ ಹಾಕೋದಾದ್ರೆ ಈ ಕಡೆ ಸೈಡ್ ನಲ್ಲಿ ಲೆಮನ್ ಹಾಕಿದ್ರೆ ಈ ಕಡೆ, ಹೀಗೆ ವಿರುದ್ಧವಾಗಿ ಹಾಕೊಂಡು ಹೋಗ್ಬೇಕು ಸಾಲುಗಳಲ್ಲಿ. ಹಾಗೆ ಇದಕ್ಕೆಲ್ಲ ತೆಂಗಿನ ಗಿಡಕ್ಕೆಲ್ಲ ನೋಡಿ ಕಡ್ಡಿ ಕಟ್ಟಿದೀವಿ. ಈ ಕಡ್ಡಿ ಈಗ ಲೆಮನ್ ಇದು ನಮ್ಮ ಗ್ಲಿಸಿದ ಕಡ್ಡಿಯನ್ನು ಹಾಕಿದೀವಿ, ಅದು ಭದ್ರವಾಗಿರ್ತದೆ. ನೋಡಿ ಅಲ್ಲೆಲ್ಲ ಕಡ್ಡಿಗಳು ಕಟ್ಟಿದೀವಿ. ಇಲ್ಲೂ ಮೆಕೋಡೋಮಿಯಾ ಬಂದಿದೆ. ಹಾಗೆ ಇಲ್ಲಿ ಸುಮಾರು ಒಂದು ಹಳೆಯದು ಇದು ತೋಟ ಇದೆ, ಅದು ಮೈನಸ್ ಮಾಡಿದ್ರೆ ಇಲ್ಲಿ ಸುಮಾರು ನಮಗೊಂದು 200 ಚಿಲ್ಲರೆ ತೆಂಗು, ಒಂದು 150 ಮೆಕೋಡೋಮಿಯಾವನ್ನು ಇಲ್ಲಿ ನಾವು ಹಾಕ್ತಾ ಇದೀವಿ. 150 ಮೆಕೋಡೋಮಿಯಾ ತಂದಿದೀವಿ. ಆ 150 ಮೆಕೋಡೋಮಿಯಾ ನಮ್ಗೆ ಇಲ್ಲಿ ಸಾಕಾಗ್ತದೆ. ನಾವು ಒಂದು ಅಂದಾಜಿನಲ್ಲಿ ಇಷ್ಟು ಗಿಡ ಬೇಕು ಅಂತ ಮಾಲೀಕರು ನಾವು ವಿನಂತಿಸಿಕೊಂಡಾಗ ಒಂದು 150 ಮೆಕೋಡೋಮಿಯಾವನ್ನ ಹಾಕಿ, ತೆಂಗು ಎಷ್ಟಾಗ್ತದೆ ಅಷ್ಟು ಸಾಧ್ಯವಾದಷ್ಟು ಜಾಸ್ತಿ ಹಾಕಿ ಅಂತ ಹೇಳಿದ್ದಾರೆ. ನಾವು ಇಲ್ಲಿ ಪ್ಲಾನ್ ಪ್ರಕಾರ ಅದನ್ನ ಇಲ್ಲಿ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಹೀಗೆ ಇಲ್ಲಿ ಬಂದಿದೆ. ಈ ತೋಟಕ್ಕೆ ಸಂಬಂಧಪಟ್ಟಂಗೆ ಇಲ್ಲಿ ಒಂದು ಸ್ವಲ್ಪ ಹಳೆಯ ತೆಂಗಿನ ಮರ ಇದೆ. ಹಳೆಯ ತೆಂಗಿನ ಮರವನ್ನ ನಾವು ತೆಗೀರಿ ಅಂತ ಹೇಳಿ ಅವ್ರಿಗೆ ವಿನಂತಿಸ್ಕೊಂಡು, ಆದ್ರೆ ಅವರು ಏನು ನಮ್ ತಂದೆ ಹಾಕಿರೋದು ಅವ್ರ ಇದಕ್ಕಿರ್ಲಿ ಅಂದಾಗ ನಾವೇನೆ ಆಯ್ತು ಬೇಡ ಬಿಟ್ಬಿಡಿ, ಅವ್ರ ಮನಸ್ಸಿಗೆ ಬೇಜಾರು ಮಾಡೋದು ಬೇಡ, ಹಾಗೆ ಒಂದ್ ಕಡೆ ಇದ್ರೆ ಇರ್ಲಿ ಅಂತೇಳಿ ನಾವು ಅದನ್ನ ಬಿಟ್ಟಿದೀವಿ. ಇದನ್ನು ಈಗ ನಮ್ಮ ಮೆಥಡ್ಗೆ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ತಾ ಇದೀವಿ. ನೋಡಿ, ನಾವು ಹೇಳ್ತೀವಿ ಬೆಂಕಿ ಹಾಕ್ಬೇಡಿ ಅಂತ, ಕೆಲಸ ಮಾಡಕ್ ಬರೋರು ಅವ್ರು ಏನ್ ಮಾಡ್ತಾರೆ, ಕಸ ಕಡ್ಡಿ ಮುಳ್ಳು ಏನಿದ್ರು ಅದಕ್ಕೆಲ್ಲ ಬೆಂಕಿ ಹಾಕಿದ್ದಾರೆ. ಈ ತರ ದಯಮಾಡಿ ಹಾಕ್ಬೇಡಿ. ಇದನ್ನೇ ಇಲ್ಲೇ ಗುಡ್ಡೆ ಹಾಕಿ ಒಂದು 6 ತಿಂಗಳಲ್ಲಿ ಮಣ್ಣು ಗಿಣ್ಣು ಹಾಕಿದ್ರೆ ಅದೇ ಗೊಬ್ಬರ ಆಗೋದು. ಕೆಲವೆಲ್ಲ ನಿಯಮ ಕೆಲವು ಅನ್ಸತ್ತಲ್ಲ, ಆದ್ರೆ ನಾವೀಗ ಬಂದು ಒಳಗಡೆಗೆ ಪ್ರವೇಶ ಆದ್ಮೇಲೆ ನಾವು ಅದನ್ನ ನಿಯಮವನ್ನ ಕಂಪಲ್ಸರಿ ಮಾಡ್ತೇವೆ. ನೋಡಿ, ಇದು ತೆಂಗಿನ ಗಿಡ. ಇದು ತೆಂಗಿನ ಗಿಡವನ್ನ ಈಗ ಇಲ್ಲಿ ಇದ್ರ ಮಧ್ಯದಲ್ಲಿ ಬೇರೆ ಬೇರೆ ಗಿಡಗಳನ್ನ ಇವಾಗ ನಾವಿಲ್ಲಿ ಮೆಕಾಡಾಮಿಯಾ ಮತ್ತೆ ಬೇರೆ ಗಿಡಗಳನ್ನೆಲ್ಲ ಇಲ್ಲಿ ನಾವು ಪ್ರಯೋಗ ಮಾಡ್ಬೋದು. ಹಾಗೆ ಇದು ಭಾಗದಲ್ಲಿ ಇಲ್ಲಿ ಇದೆಲ್ಲ ನೋಡಿ, ಇದೆಲ್ಲ ಸುಧಾರಿಸ್ಕೋಬೇಕಾದ್ರೆ ತುಂಬಾ ಟೈಮ್ ಆಗ್ತದೆ. ನೋಡಿ, ಈಗ ಬೇಲಿಯಿಂದ ಒಂದು 8-9 ಅಡಿ ರಾಷ್ಟ್ರದಲ್ಲಿ ಇರೋದ್ರಿಂದ ಇಲ್ಲಿ ರಸ್ತೆನೂ ಬಿಡಕ್ಕಾಗಲ್ಲ. ಈ ತೋಟದಲ್ಲಿ ಈ ಕಡೆ ಇನ್ನೊಂದು ಭಾಗದಲ್ಲಿ ನಮ್ಗೆ ರಸ್ತೆ ಬರೋದಿಲ್ಲ. ಇದ್ರ ಮಧ್ಯದಲ್ಲೂ ಅಷ್ಟೇ, ಈಗ 2 ತೆಂಗಿನ ಗಿಡ ಮಧ್ಯದಲ್ಲಿ ಒಂದು ನೇರಳೆ ಹಾಕೊಂಡಿದೀವಿ, ಮತ್ತೆ ಅಲ್ಲಿ 2 ತೆಂಗಿನ ಗಿಡ ಮಧ್ಯದಲ್ಲಿ ಮಾವು ಹಾಕಿದೀವಿ. ಹೀಗೆ ನೇರಳೆ ಬಾರ್ಡರ್ನ ಹೇಗೋ ಅಡ್ಜಸ್ಟ್ ಮಾಡ್ಕೊಂಡು ಮಾಡಿದೀವಿ. ಈ ತೆಂಗಿನ ಗಿಡವನ್ನ ಈಗ ನಾವು ನಮ್ಮ ಮೆಥಡ್ ಅಲ್ಲಿ ಮಾಡಿದ್ರೆ ಏನೋ ಒಂದು 50% ಡೆವಲಪ್ ಮಾಡ್ಬೋದು. ಒಂದೇ ಒಂದು ಕಾಯಿ ಕಾಣೋದಿಲ್ಲ ನೋಡಿ, ಒಂದೇ ಒಂದು ಕಾಯಿ ಇಲ್ಲ. ಇನ್ನೊಂದು ನೀವೊಂದು 6 ತಿಂಗಳು 1 ವರ್ಷದಲ್ಲಿ ಇಲ್ಲಿ ಕಡಿಮೆ ಅಂತ ಹೇಳಿದ್ರೆ ಒಂದು 50% ನಾವು ಇದನ್ನ ಡೆವಲಪ್ ಮಾಡಿ ಹೀಗೆ ತೋರಿಸ್ಬೋದು. ಹಾಗೆ ಏನಾದ್ರು ಕಸ ಕಡ್ಡಿಗಳು ಏನಾದ್ರು ಇದ್ರೆ ನಾವೇನ್ ಮಾಡ್ಬೇಕು, ಇಲ್ಲಿ ಕಸ ಕಡ್ಡಿ ಇದ್ರೆ ನಾವೇನ್ ಮಾಡ್ಬೇಕು, ಇದೆಲ್ಲ ಬದುಗಳ ಮೇಲೆ ಹಾಕೊಂಡ್ಬೇಕು. ಇದೆಲ್ಲ ಕಲ್ಲೆಲ್ಲ ಇಲ್ಲಿ ಬದುಗಳಲ್ಲಿ ಗುಡ್ಡೆ ಹಾಕೊಂಡಿದೀವಿ. ಈ ಕಲ್ಲುಗಳನ್ನ ನಮ್ಗೆ ಮುಂದೆ ಏನಾದ್ರು ಬೇಕು ಅಂದಾಗ ನಾವೆಲ್ಲ ಬಳಸ್ಕೋಬಹುದು. ಇಲ್ಲಿ ಸೌದೆ ಕಡ್ಡಿಗಳೆಲ್ಲ ಇಲ್ಲಿ ಹಾಕಿದೀವಿ. ಹಾಗೆ ಇಲ್ಲಿ ಈ ತೆಂಗಿನ ಗಿಡದ ಮಧ್ಯದಲ್ಲಿ ಒಂದು ಮಾವು ಹಾಕೊಂಡಿದೀವಿ. ಇನ್ನಲ್ಲಿ ಬೇರೆ ಗಿಡಗಳನ್ನ ನಾವು ಅಲ್ಲಿ ಮಾಡ್ಬೋದು. ಅಲ್ಲಿ ತೆಂಗಿನ ಗಿಡ 3 ಗಿಡ ಅಲ್ಲಿ ಲೈನ್ ಅಲ್ಲಿ ಖಾಲಿ ಇದೆ, ಅಲ್ಲಿಗೆ ಏನ್ ಹಾಕ್ಬೇಕು ಅಂತ ನೋಡ್ಕೊಂಡು ನಾವು ಅದನ್ನ ಅಡ್ಜಸ್ಟ್ ಮಾಡ್ತೀವಿ. ಈಗೆಲ್ಲ ಇಲ್ಲಿ ಉರುಳಿ
ಕ್ಲೀನ್ ಆಗಿ ಇಲ್ಲಿ ಹುಟ್ಟಿದೆ. ಗ್ಲೀಸಿಡಿಯನ್ನು ಬಹಳ ಚೆನ್ನಾಗಿ ಇಲ್ಲಿ ಬಂದಿದೆ. ಬೇರೆ ಕಡೆ ಎಲ್ಲ ಇನ್ನು ಏನೇನ್ ಮಾಡ್ತೀವಿ ಅನ್ನೋದನ್ನ ನಿಮಗೆ ನಾನು ಮುಂದಿನ ವಿಡಿಯೋದಲ್ಲಿ ಇಲ್ಲಿ ಭೇಟಿ ಮಾಡ್ತೀನಿ. ಅಲ್ಲಿಯವರೆಗೆ ನಮಸ್ಕಾರ.